ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನಾನು ನಿಮಗೆಲ್ಲ ನಮ್ಮ ಬಿಳಿ ಕೂದಲು ಸಮಸ್ಯೆ ಬಗ್ಗೆ ಹೇಳ್ಕೊಡ್ತಾ ಇದ್ದೇನೆ. ಅದು ಕೂಡ ನಮ್ಮ ಮನೆಯಲ್ಲೇ ಸಿಗುವಂಥ ಈ ಒಂದು ಗಿಡದಿಂದ ಕೂಡ ನಾವು ಯಾವ ರೀತಿ ನಮ್ಮ ಬಿಳಿ ಕೂದಲು ಕಪ್ಪಾಗಿ ಮಾಡ್ಕೊಳ್ಬಹುದು, ಅದು ಕೂಡ ತುಂಬಾ ಈಸಿಯಾಗಿ ಹಾಗೂ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡ್ಕೊಳ್ಳದೆ ಎಲ್ಲರೂ ಮನೆಯಲ್ಲಿ ಈ ಒಂದು ಗಿಡ ಈಸಿಯಾಗಿ ಸಿಗುವಂಥದ್ದು ಹಾಗೂ ಯಾವುದೇ ಒಂದು ಸೀಸನ್ನಲ್ಲಿ ಕೂಡ ಈ ಒಂದು ಗಿಡದ ಎಲೆ ಹಾಗೂ ಹೂಗಳು ಕೂಡ ತುಂಬಾ ಈಸಿಯಾಗಿ ಸಿಗುವಂಥದ್ದು. ಹಾಗಾದರೆ ಈ ದಾಸವಾಳದ ಎಲೆಯಿಂದ ನಾನಿವತ್ತು ನಿಮಗೆ ಒಂದು ಹೇರ್ ಪ್ಯಾಕ್ನ ಮಾಡಿಕೊಡ್ತಾ ಇದ್ದೇನೆ. ದಾಸವಾಳದ ಎಲೆ ಅಂತೂ ಎಲ್ಲರ ಮನೆಯಲ್ಲಿ ಈಸಿಯಾಗಿ ಸಿಗುವಂಥದ್ದು. ನಾನಿಲ್ಲಿ ಒಂದು ಕಬ್ಬಿಣದ ಕಡಾಯಿನ ತಗೊಳ್ತಾ ಇದ್ದೇನೆ. ಕಬ್ಬಿಣದ ಕಡಾಯಿ ನೋಡ್ಬೋದು ಎಷ್ಟು ಬೇಗ ಜಂಗ್ ಕಟ್ಟುತ್ತೆ ಅಂತ. ಅದು ಕೂಡ ನಮ್ಮ ತಲೆ ಕೂದಲು ಉದ್ದಕ್ಕಾಗಲು ಹಾಗೂ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ನಮಗೆ ಬ್ಲ್ಯಾಕ್ ಆಗಲು ಕೂಡ ಈ ಕಬ್ಬಿಣದ ಕಡಾಯಿಯಿಂದ ತುಂಬಾ ಸಹಾಯ ಮಾಡುತ್ತೆ. ಹಾಗೂ ನಾನು ಇವತ್ತು 4-3 ಆದರೂ ಈ ದಾಸವಾಳದ ಎಲೆಯನ್ನು ತಗೊಳ್ತಾ ಇದ್ದೇನೆ. ಈ ದಾಸವಾಳದ ಎಲೆ ಹಾಗೆ ತಗೊಳ್ಬೇಡಿ, ಮೊದಲು ಅದನ್ನು ಸ್ವಚ್ಛವಾಗಿ ಸ್ವಲ್ಪ ತೊಳ್ಕೊಳ್ಳಿ. ಯಾಕಂದರೆ ಅದರ ಮೇಲೆ ತುಂಬಾ ಡಸ್ಟ್ ಕುಂತಿರುತ್ತೆ. ಆದ ಕಾರಣ ನಾನು ಈ ದಾಸವಾಳದ ಎಲೆಯನ್ನು ಮೊದಲು ನಾನು ತೊಳ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಇದನ್ನು ತೊಗೊಂಡ್ರೆ ಅದರ ಕೆಟ್ಟ ಡಸ್ಟ್ ಕೂಡ ನಮ್ಮ ತಲೆಗೆ ಹಾಗೆ ಅಪ್ಲೈ ಆಗುತ್ತೆ. ಅದು ಯಾವುದೇ ಯೂಸ್ ಕೂಡ ಆಗೋದಿಲ್ಲ ಇದು ಒಂದು ಹೇರ್ ಪ್ಯಾಕ್ನಿಂದ. ಆದ ಕಾರಣ ನೀವು ಮೊದಲು ದಾಸವಾಳದ ಎಲೆನ ತೊಳ್ಕೊಂಡು ಹೀಗೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ, 2-3 ಎಲೆಗಳನ್ನು. ದಾಸವಾಳದ ಎಲೆ ಕಟ್ ಮಾಡ್ಕೊಂಡಿದ ನಂತರ ನಾನು ಮೊದಲನೇ ಗ್ಯಾಸ್ನ ಆನ್ ಮಾಡ್ಕೊಂಡಿದ್ದೆ. ಅದು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಕಡೆಯನ್ನು ಕಾಯ್ದ ಮೇಲೆ ನಾನು ಈ ದಾಸವಾಳದ ಎಲೆಗಳು ಕೂಡ ಅದರೊಳಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡ್ಬೋದು ದಾಸವಾಳದ ಎಲೆ ಕೂಡ ಇನ್ನೂ ಹಸಿಯಾಗಿದೆ ಅಂತ. ಅದು ಕೂಡ ನಾನು ಫ್ರೆಶ್ ಆಗಿರುವಂಥ ದಾಸವಾಳದ ಎಲೆಗಳು ತೊಗೊಂಡು ಬಂದಿದ್ದೆ. ದಾಸವಾಳದ ಹೂವು ನಮ್ಮ ತಲೆ ಕೂದಲು ಉದ್ದವಾಗಲು ಹಾಗೂ ನಮ್ಮ ವೈಟ್ ಹೇರ್ಸ್ಗಳು ಕಡಿಮೆ ಆಗಲು ಎಷ್ಟು ಆ ಹೂವು ಯೂಸ್ ಆಗುತ್ತೆ ಅಷ್ಟೇ ಈ ದಾಸವಾಳದ ಎಲೆಯಿಂದ ಕೂಡ ನಮಗೆ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ನಮ್ಮ ಕೂದಲು ಉದ್ದವಾಗಿ ಬೆಳೆಯಲು ಹಾಗೂ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಕಡಿಮೆ ಮಾಡಲು. ಹಾಗೂ ನಾನಿವತ್ತು ಇಲ್ಲಿ ನಿತ್ಯ ಪುಷ್ಪದ ಹೂವು ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ. ನಿತ್ಯ ಪುಷ್ಪದ ಹೂವು ಅಂತೂ ಎಲ್ಲರ ಮನೆಯಲ್ಲಿ ನೋಡಲು ಸಿಗುತ್ತೆ. ಹಾಗೂ ಈ ಹೂವು ಯಾವುದೇ ಒಂದು ಸೀಸನ್ನಲ್ಲಿದ್ದರೂ ಕೂಡ ಯಾವಾಗಲೂ ಈ ಹೂವು ದಿನಾಲೂ ಬಿಡುತ್ತಾ ಇರುತ್ತೆ. ಆದ ಕಾರಣದಿಂದಲೇ ಇದಕ್ಕೆ ನಿತ್ಯ ಪುಷ್ಪದ ಹೂವು ಅಂತ ಕರಿತೇವೆ ನಾವು. ನೋಡ್ಬೋದು ನಿತ್ಯ ಪುಷ್ಪದ ಹೂವಲ್ಲಿನೇ 2 ಟೈಪ್ಸ್ ಇವೆ ಅಂತ. ವೈಟ್ ಹೂವು ಕೂಡ ಇದೆ ಹಾಗೂ ಗುಲಾಬಿ ಬಣ್ಣದ ಹೂವು ಕೂಡ ಇದೆ. 2 ಹೂವು ಕೂಡ ಒಂದೇ ಪ್ರಮಾಣದಲ್ಲಿ ಕೂದಲು ಬೆಳೆಯೋದಕ್ಕೆ ಈ 2 ಡಿಫ್ರೆಂಟ್ಸ್ ಹೂಗಳು ಕೂಡ ಕೆಲಸ ಮಾಡುತ್ತೆ. ನೋಡ್ಬೋದು ಇವೆರಡನ್ನು ಚೆನ್ನಾಗಿ ನಾವು ಹುರಿದುಕೊಳ್ಬೇಕು ಅಂತ. ಹಾಗೂ ನಾನಿಲ್ಲಿ ಈ 2 ಹೂವು ಎಲೆ ಹಾಗೂ ಈ ಹೂವು ಚೆನ್ನಾಗಿ ಸ್ವಲ್ಪ ಹೊತ್ತು ಹುರಿದುಕೊಂಡ ನಂತರ 1 ಮಿನಿಟ್ಸ್ ಆದರೂ ಇವೆರಡು ಕೂಡ ಚೆನ್ನಾಗಿ ಹುರಿದುಕೊಳ್ಳಿ. ಆಮೇಲೆ ನಾನು ಇದರೊಳಗೆ ಏನು ಆ್ಯಡ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ ನಿಮಗೆ. ಈ ನಿತ್ಯ ಪುಷ್ಪದ ಹೂವಿಂದ ಕೂಡಲು ನಮ್ಮ ಕೂದಲು ಉದ್ದವಾಗಿ ಬೆಳೆಯಲು ಹಾಗೂ ಎಷ್ಟೇ ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೂ ಕೂಡ ಕಡಿಮೆ ಮಾಡುತ್ತೆ. ಹಾಗೂ ನಿತ್ಯ ಪುಷ್ಪದ ಎಲೆಗಳು ಕೂಡ ನಾನು ಇವತ್ತಿಲ್ಲಿ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೇನೆ. ಅದು ಕೂಡ ನೀವು ತೊಳ್ಕೋಬೇಕು, ಹಾಗೆ ತೊಗೋಬೇಡ್ದು. ಏಕೆಂದರೆ ತುಂಬಾ ಡಸ್ಟ್ಗಳು ಕುಂತಿರುತ್ತೆ ಅಂತ ಎಲ್ರಿಗೂ ಗೊತ್ತು. ಆದ ಕಾರಣ ಈ ಎಲೆ ಅಂತೂ ನಾನು ತೊಗೊಳ್ತಾ ಇದ್ದೇನೆ. ಇವು 3 ಕೂಡ ಈಗ ಚೆನ್ನಾಗಿ ನೀವು ಹುರಿದುಕೊಳ್ಬೇಕು. ನೋಡಬಹುದು ನೀವು ಎಲೆ ಹಾಗೂ ಹೂಗಳು ಸ್ವಲ್ಪ ಹೊತ್ತು ಹುರಿದ ನಂತರ ಹೇಗಾಗಿದೆ ಅಂತ. ಆಮೇಲೆ ನಾನು ಇದಕ್ಕೆ ಕರಿಬೇವನ್ನ ಆ್ಯಡ್ ಮಾಡ್ಕೋತಾ ಇದ್ದೇನೆ. ಕರಿಬೇವಿನಿಂದ ಅಂತೂ ಕೂದಲು ಉದ್ದವಾಗಿ ಹಾಗೂ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಕಡಿಮೆ ಆಗೋದಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತೇ ಇರೋದು. ಆದರೆ ಈ ನಿತ್ಯ ಪುಷ್ಪದ ಹೂವಿಂದ ಹಾಗೂ ದಾಸವಾಳದ ಎಲೆಯಿಂದ ಕೂಡ ನಮ್ಮ ವೈಟ್ ಹೇರ್ಸ್ ಕೂಡ ಕಡಿಮೆ ಆಗುತ್ತೆ ಹಾಗೂ ನಮ್ಮ ಕೂದಲು ಬೆಳಿತಾನೆ ಇಲ್ಲ, ಅಷ್ಟೇ ಸ್ಟಾಪ್ ಆಗಿದೆ ಅಂತಂದರೂ ನಮ್ಮ ಕೂದಲು ಉದ್ದವಾಗಿ ಬೆಳೆಯಲು ಕೂಡ ಇಲ್ಲಿ ಸಹಾಯ ಮಾಡುತ್ತೆ ಇವೆರಡರಿಂದ ಕೂಡ. ಇವಿಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನು ನಾನಿಲ್ಲಿ ಈ ಕಡಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರಿದುಕೋತಾ ಇದ್ದೇನೆ. ಎಲ್ಲಿವರೆಗೂ ಅಂದರೆ ಇದು ಎಲ್ಲ ಸ್ವಲ್ಪ ಹೊತ್ತು ಬ್ಲ್ಯಾಕ್ ಆಗೋವರೆಗೂ ನಾವು ಇದನ್ನು ಹುರ್ಕೊಳ್ಬೇಕು. ಗ್ಯಾಸ್ ಮೊದಲು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ನೋಡ್ಬೋದು ಈಗ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ. ನೀವು ಕೂಡ ಅಷ್ಟು ಕೂಡ ಹೂವು, ಎಲೆ ಹಾಗೂ ಕರಿಬೇವು 3-4 ಇಂಗ್ರೀಡಿಯೆಂಟ್ಸ್ಗಳು ಕೂಡ ಚೆನ್ನಾಗಿ ಬ್ಲ್ಯಾಕ್ ಆಗಿರೋದು ನಾವಿಲ್ಲಿ ಕಾಣಬಹುದು. ಇದೆಲ್ಲ ಬ್ಲ್ಯಾಕ್ ಆಗಿರೋ ಈ ಒಂದು ಇಂಗ್ರೀಡಿಯೆಂಟ್ಸ್ನ ನಾನು ಇನ್ನೂ ಸ್ವಲ್ಪ ಹೊತ್ತು ಹುರ್ಕೊಳ್ತಾ ಇದ್ದೇನೆ. ಯಾಕಂದರೆ ಇದು ಚೆನ್ನಾಗಿ ಗ್ರೈಂಡ್ ಆಗಬೇಕಲ್ವ, ಆದ ಕಾರಣ ನಾನಿಲ್ಲಿ ಸ್ವಲ್ಪ ಹೊತ್ತು ಇನ್ನೂ ಹುರ್ಕೋತಾ ಇದ್ದೇನೆ. ಇದೆಲ್ಲವೂ ಚೆನ್ನಾಗಿ ಹುರಿದ ನಂತರ ನಾನಿಲ್ಲೊಂದು ಮಿಕ್ಸಿ ಜಾರ್ನ ತೊಗೋತಾ ಇದ್ದೇನೆ. ಇದೆಲ್ಲ ಒಂದು ಪ್ಲೇಟಿಗೆ ತಕ್ಕೊಂಡು
ಆಮೇಲೆ ನಾನು ಇಲ್ಲಿ ಮಿಕ್ಸಿ ಜಾರ್ ಒಳಗೆ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ ನೀವು ಕೂಡ. ಇದು ಕೈ ಹಚ್ಚಿದರೆ ಸಾಕು, ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೂ ಕೂಡ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ ಕಾಣ್ಬೋದು ನೀವೇ. ನೋಡಿ ನನ್ನ ಕೈ ಬೆರಳುಗಳು ಕೂಡ ಕಪ್ಪಗಾಗ್ತಾ ಇರೋದು. ಇನ್ನು ನಾನು ಇದನ್ನು ಪೌಡರ್ ಮಾಡ್ಕೋತೀನಿ. ಮಿಕ್ಸಿಗೆ ಹಾಕ್ಕೊಳ್ಳಿ, 1-2 ನಿಮಿಷ ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಏನು ಕುಟ್ಟೋ ಕಲ್ಲು ತೊಗೊಂಡು ಕುಟ್ಕೋತಾ ಕೂಡಬಾರ್ದು. ಹಾಗೆ ನಾನು ಮಿಕ್ಸಿಗೆ ಹಾಕ್ಕೊಂಡಿದ ನಂತರ ನೋಡ್ಬೋದು ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ ಅಂತ. ಹಾಗೂ ನನ್ನ ಕೈ ಬೆರಳಿಂದ ತೆಗೆದಿದ್ದ ಕಾರಣ ನನ್ನ ಕೈ ಎಷ್ಟು ಕಪ್ಪಗಾಗಿರೋದು ನೀವು ಕೂಡ ಕಾಣ್ಬೋದು. ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ಈ ಒಂದು ಪೌಡರ್ನಲ್ಲಿ ನಾನು ಇಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕೋಕೋನಟ್ ಆಯಿಲ್ನ ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಕೋಕೋನಟ್ ಆಯಿಲ್ನೇ ಆ್ಯಡ್ ಮಾಡ್ಕೊಳ್ಳಿ. ನೋಡ್ಬೋದು ಕೋಕೋನಟ್ ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ ನಂತರ ಈ ಒಂದು ಪ್ಯಾಕ್ ಹೇಗೆ ಕಾಣಿಸುತ್ತೆ ಅಂತ ನೀವು ಕೂಡ, ಎಷ್ಟು ಬ್ಲ್ಯಾಕ್ ಆಗಿ ಕೂಡ ಕಾಣಿಸುತ್ತೆ ಅಂತ ನೋಡ್ಬೋದು. ಇದನ್ನು ಒಂದು ಸ್ಪೂನ್ನ ಸಹಾಯದಿಂದ ಕೂಡ ಕಲಿಸ್ಕೋಬಹುದು. ನಾನಿಲ್ಲಿ ನನ್ನ ಬೆರಳುಗಳು ಬ್ಲ್ಯಾಕ್ ಆಗಿದ್ದ ಕಾರಣಕ್ಕೆ ಬೆರಳಿಂದನೇ ಕಲಿಸ್ಕೋತಾ ಇದ್ದೀನಿ. ನೋಡ್ಬೋದು ಬೆರಳುಗಳು ಕೂಡ ಈಗ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸುತ್ತೆ ಅಂತ. ಚೆನ್ನಾಗಿ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ. ಹಾಗೂ ಇದನ್ನು ಒಂದು ಅರ್ಧ ಗಂಟೆ ಅಪ್ಲೈ ಮಾಡ್ಕೊಳ್ಳಿ ಒಂದು ಬ್ರಷ್ನ ಸಹಾಯದಿಂದ. ಅಪ್ಲೈ ಮಾಡ್ಕೊಂಡಿದ ನಂತರ ನೀವು ನೆಕ್ಸ್ಟ್ ಡೇ ಏನು ತಲೆ ತೊಳ್ಕೊಂಬೋದು ಬೇಕಾಗಿಲ್ಲ. ಅರ್ಧ ಗಂಟೆ ಆದಮೇಲೆ ನೀವು ತಲೆನ ಹೇರ್ ವಾಶ್ನ ಮಾಡಿದ್ರೆ ಸಾಕು. ನಿಮಗೂ ಕೂಡ ಇದು ಒಂದು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅನ್ಕೊಂಡು